ಇಲ್ಲಿ ನೀವೆಲ್ಲರೂ ಕೂಡ ಕೇಳೋದು ಒಂದೇ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣನೂ ಕೂಡ ನಮಗೆ ಬಂದಿಲ್ಲ, 12ನೇ ಕಂತಿನ ಹಣನೂ ಕೂಡ ಬಂದಿಲ್ಲ. ಈ ಒಂದು ಹಣ ನಮ್ಗೆ ಯಾವಾಗ ಬರುತ್ತೆ, ಏನಾದರೂ ಬರೋದೇ ಇಲ್ವಾ, ಸ್ಟಾಪ್ ಆಗಿದೆ ಅಂತಲೂ ಕೂಡ ಕೇಳ್ತಾ ಇರಾ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್, ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಎಲ್ಲನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ, ವಿತ್ ಪ್ರೂಫ್ ಸಮೇತನೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಮಧ್ಯೆ ವಿಡಿಯೋನ ಓಡಿಸ್ಕೊಂಡು ನೋಡ್ತೀರಾ ಅಂದರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ. ಆದರೆ ನಿಮಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 11ನೇ ಕಂತಿ ಹಣನೂ ಕೂಡ ಬಂದಿರಲ್ಲ, 12ನೇ ಕಂತಿ ಹಣನೂ ಕೂಡ ಬಂದಿರಲ್ಲ. ಯಾಕೆ ಈ ರೀತಿ ಆಗ್ತಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇದುವರೆಗೂ ಕೂಡ ಎಷ್ಟು ಜನಕ್ಕೆ ಹಣ ಬಂದಿದೆ, ಎಷ್ಟು ಜನಕ್ಕೆ ಹಣ ಬರಬೇಕು, ಏನು ಡಾಟಾ ಇದೆ ಅದನ್ನೂ ಕೂಡ ನಿಮ್ಮ ಕಣ್ಮುಂದೆನೂ ಕೂಡ ಇಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ, ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ 11ನೇ ಕಂತಿನ ಹಣ ಬರಬೇಕು. ಒಂದು ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಕೂಡ ಕೊಡಬೇಕಂದ್ರೆ ಸರ್ಕಾರದವರು 2200 ಕೋಟಿ ರೂಪಾಯಿನ ಒಂದು ಸಲ ರಿಲೀಸ್ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನಿಮಗೆ ಒಂದು ಕಂತಿನ ಹಣ ಬರುತ್ತೆ. ಇವಾಗ ನಿಮಗೆ 11, 12 ಎರಡೂ ಕಂತಿನ ಹಣ ಬರಬೇಕಂದ್ರೆ ಸರ್ಕಾರದವ್ರು ಬಂದ್ಬಿಟ್ಟು 4400 ಕೋಟಿನ ರಿಲೀಸ್ ಮಾಡಬೇಕು. ಅವಾಗ ನಿಮಗೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಎರಡೂ ಕೂಡ ಬರುತ್ತೆ. ಆದರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ. 11 ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, 12ಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೆಕ್ಸ್ಟ್ ತಿಂಗಳು ಬಂತು ಅಂದರೆ ಸರ್ಕಾರದವರು ನಿಮ್ಗೆಲ್ಲರಿಗೂ ಕೂಡ 13ನೇ ಕಂತಿನ ಹಣನೂ ಕೂಡ ಬಿಡುಗಡೆನೇ ಮಾಡಬೇಕಾಗಿರುತ್ತೆ. ಇವಾಗ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಇನ್ನೂ 11, 12 2 ತಿಂಗಳಿಂದನೇ ಹಣ ಬಂದಿಲ್ಲ, ಮುಂದಿನ ತಿಂಗಳೂ ಹಣ ಬರಲ್ವೇನೋ ಅಂತಲೂ ಕೂಡ ಕೆಲವರು ಅಂದ್ಕೊಬಿಟ್ಟಿರ್ತೀರ. ಇದ್ರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಫೈನ ಮಾಡೋದಾದರೆ, ಇಲ್ಲಿ ನೋಡಿ, ಯುವ ನಿಧಿ ಯೋಜನೆಯಲ್ಲೂ ಕೂಡ ಸೇಮ್ ಇದೇ ರೀತಿ ಆಗಿತ್ತು. ಅಂದರೆ 2-3 ತಿಂಗಳಿಂದ ಹಣನೇ ಬಂದಿರಲಿಲ್ಲ ಕರೆಕ್ಟಾಗಿ. ಆಮೇಲೆ ಏನಾಗಿತ್ತು ಅಂದರೆ ಒಂದೇ ದಿನ 3 ತಿಂಗಳು ಹಣ ಬಂದಿದೆ. ಬೇಕಂದರೆ ಪ್ರೂಫು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅಂದರೆ ಗ್ಯಾರಂಟಿ ಯೋಜನೆ ಅಡಿ ಏನು ಯುವ ನಿಧಿ ಯೋಜನೆ ಇದೆಯಲ್ಲ, ಅದಕ್ಕೂ ಕೂಡ ಪ್ರತಿ ತಿಂಗಳು ಕೂಡ ಹಣನ ರಿಲೀಸ್ ಮಾಡಬೇಕು. ಇಲ್ಲಿ ನಿಮ್ಗಾದರೆ 2000 ರಿಲೀಸ್ ಮಾಡ್ತಾರೆ, ಆದರೆ ಆ ಒಂದು ಯೋಜನೆ ಅಡಿಯಲ್ಲಿ 3000 ರಿಲೀಸ್ ಮಾಡ್ತಾರೆ ಒಬ್ಬರಿಗೆ. ಆ ಒಂದು 3000 ಒಂದೇ ದಿನ 9000 ಕೂಡ ಕ್ರೆಡಿಟ್ ಮಾಡಿದ್ದಾರೆ. ಪ್ರೂಫ್ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತು ಕಳೆದ ದಿನಗಳಲ್ಲಿ ನೀವೆಲ್ಲರೂ ಕೂಡ ಪೆನ್ಷನ್ ಅಮೌಂಟು ಕೂಡ ರಿಲೀಸ್ ಮಾಡಿದ್ದಾರೆ ಸರ್ಕಾರದವರು, ಮತ್ತು ಅನ್ನಭಾಗ್ಯ ಯೋಜನೆಯ ಹಣನೂ ಕೂಡ ರಿಲೀಸ್ ಮಾಡಿದ್ದಾರೆ. ಇವೆರಡು ಅಮೌಂಟು ಕೂಡ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ. ಮತ್ತು ನಿಮ್ಗೆ ಇವಾಗ ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದು, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಮಾತ್ರ ಬರ್ತಾ ಇಲ್ವಾ, ಅಥವಾ ಯಾರಿಗೂ ಕೂಡ ಬಂದಿಲ್ವಾ, ಅಥವಾ ಬರೋದೇ ಇಲ್ವಾ ಅಂತ ಈ 3 ಡೌಟ್ ಕೂಡ ಇದೆ. ನೀವು 1 by 1 ಕ್ಲಾರಿಫೈ ಮಾಡೋದಾದರೆ ನಿಮಗೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಮಾತ್ರ ಬಂದಿಲ್ಲ ಅಲ್ಲ, ಯಾರಿಗೂ ಕೂಡ 11 ಮತ್ತು 12ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡೇ ಇಲ್ಲ. ಎಷ್ಟೊಂದು ಜನ 95%ಗಿಂತ ಜಾಸ್ತಿ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು 11, 12ನೇ ಕಂತಿನ ಹಣ ಬಂದಿಲ್ಲ. ಅದರಿಂದ ನೀವು ಒಬ್ರಿಗೆ ಬಂದಿಲ್ಲ ಅಂತ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಸಾಕಷ್ಟು ಜನ ಮಹಿಳೆಯರಿಗೆ ಹಣನೇ ಬಂದಿಲ್ಲ. ಯಾಕೆಂದರೆ ಸರ್ಕಾರದವರು ಹಣನ ಬಿಡುಗಡೆನ ಮಾಡ್ತಾಯಿಲ್ಲ, ಇನ್ನೂ ಸ್ವಲ್ಪ ಓಲ್ಡಲ್ಲಿ ಇಟ್ಟಿದ್ದಾರೆ ಅದರಿಂದ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದು, ಇವಾಗ ಎಷ್ಟು ಜನಕ್ಕೆ ಹಣ ಬಂದಿದೆ, ಎಷ್ಟು ಜನಕ್ಕೆ ಹಣ ಬಂದಿಲ್ಲ ಅಂತ ಒಂದು ಡಾಟಾ ಕೂಡ ಬೇಕಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೀವು ಸ್ಕ್ರೀನ್ಶಾಟ್ ನೀವು ನೋಡ್ಬೋದು. ಇಲ್ಲಿ ನಮ್ಮ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದೆ. ಇಲ್ಲಿ 6000ಕ್ಕೂ ಹೆಚ್ಚು ಜನ ಈ ಒಂದು ಕಮ್ಯುನಿಟಿ ಪೋಸ್ಟ್ ಟ್ಯಾಬ್ನ ಅಟೆಂಡ್ ಮಾಡಿದರೆ. ಈ ಒಂದು ಪೋಲಲ್ಲಿ ಸಾಕಷ್ಟು ಜನ ಹೇಳ್ತಾ ಇರೋದೇನೆಂದರೆ, ನಮಗೆ ಹಣನೇ ಬಂದಿಲ್ಲ ಅಂತ. ಅಂದರೆ 90%ಗಿಂತ ಜಾಸ್ತಿ ಜನಕ್ಕೆ ಹಣನೇ ಇನ್ನೂ 11, 12ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿಲ್ಲ. ಕೇವಲ 5-7% ಜನಕ್ಕೆ ಮಾತ್ರ ಹಣ ಹಾಕ್ಬಿಟ್ಟು ಸರ್ಕಾರದವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ಹಣನ ಬಿಡುಗಡೆನ ಮಾಡ್ತಾ ಇಲ್ಲ, ಅದನ್ನ ಓಲ್ಡಲ್ಲಿ ಇಟ್ಟಿದ್ದಾರೆ. ಅದು ಬಿಡುಗಡೆ ಆದಮೇಲೆ ಏನಾಗುತ್ತೆ ಅಂದರೆ ನಿಮ್ಗೆ ಹಣ ಬರುತ್ತೆ. ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣನ ಇನ್ನು ಕೆಲವು ದಿನಗಳಲ್ಲಿ ಬಿಡುಗಡೆನ ಮಾಡ್ಬೋದು. ಈಗ ಒಂದ್ಸರಿ ಬಿಡುಗಡೆ ಆಯಿತು ಅಂದರೆ ನೀವೆಲ್ಲರೂ ಕೂಡ ಹಣನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ಯಾವಾಗ ಬಿಡುಗಡೆ ಆಗುತ್ತೆ ಅವಾಗ ಅಪ್ಡೇಟ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ.